ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಒಮ್ಮೆ ಒಬ್ಬ ವ್ಯಕ್ತಿ ಹಡಗಿನಲ್ಲಿ ಪ್ರಯಾಣವನ್ನು ಪ್ರಾರಂಭಿಸುತ್ತಾನೆ. ಪ್ರಾರಂಭವಾಗುವಾಗ ಆ ಹಡಗು ದುರಂತಕ್ಕೆ ಈಡಾಗಿ ಆ ಹಡಗಿನಲ್ಲಿರುವ ಪ್ರತಿಯೊಬ್ರು ಸತ್ತಿ ಹೋಗ್ಬಿಡ್ತಾರೆ. ಆಗ ಇವನು ಒಂದು ಕಟ್ಟಿಗೆ ಮೇಲೆ ತೇಲ್ಕೊಂಡು ಒಂದು ಐಲ್ಯಾಂಡ್ ಪ್ರದೇಶಕ್ಕೆ ಬಂದು ಜೀವನವನ್ನು ಸಾಗಿಸಲು ಪ್ರಾರಂಭಿಸ್ತಾನೆ. ಬಹಳ ಅಳ್ತಾನೆ, ದೇವ್ರೆ ಯಾಕಪ್ಪ ನನ್ನ ಜೀವಿತದಲ್ಲಿ ಹಿಂಗಾಯ್ತು, ನನ್ನ ಜೀವಿತದಲ್ಲಿ ಯಾಕೆ ನೀನು ಅವರೆಲ್ಲ ಸತ್ರು ನನ್ನನ್ನು ತಗೊಂಬಂದ್ಬಿಟ್ಟು ಈ ಕಾಡ್ನಲ್ಲಿ ಹಾಕ್ಬಿಟ್ಟೆ ಅಲ್ಲ, ದಿನೇ ದಿನೇ ನಾನು ಸಾಯೋ ಬದ್ಲು ಒಂದೇ ಸತಿ ಸಾಯೋದು ಮೇಲಲ್ಲ ಅಂತ ಆತನು ಬಹಳ ದುಃಖ ಪಡ್ತಾನೆ. ಹೀಗೆ ನಡೆಯುತ್ತಿರುವಾಗ ಒಂದು ದಿನ ಕಳೀತತೆ, 2 ದಿನ ಕಳೀತತೆ. ಕೆಲವು ದಿನಗಳಾಗಿದ ಮೇಲೆ ಆ ಕಟ್ಟಿಗೆಗಳನ್ನು ಉಪಯೋಗಿಸಿ ಮನೆಯನ್ನು ಕಟ್ತಾನೆ, ಸುಂದರವಾದ ಮನೆಯನ್ನು. ಈ ಮನೆಯು ಇದೇ ರೀತಿಯಾಗಿರುವಾಗ ಒಮ್ಮೆ ಏನಾಗ್ತದೆ, ಬೆಂಕಿ ಬಿದ್ದು ಆ ಮನೆ ಸುಟ್ಟೋಗ್ಬಿಡ್ತದೆ. ಅವಾಗ ಅವನು ಬಹಳ ಕಣ್ಣೀರಾಗ್ತಾನೆ, ದೇವ್ರೆ ಅಲ್ಲಿಂದ ನೀನ್ ಕರ್ಕೊಂಡ್ ಬಂದೆ, ಈ ಕಟ್ಕೆ ಕಡ್ದು ನಾನು ಹೆಂಗೋ ಒಂದ್ ಸುಂದರವಾದ ಮನೆಯನ್ನು ಕಟ್ಟಿದೆ, ಅದನ್ನು ಸುಟ್ಟು ಹೋಗ್ಬಿಡ್ತಲ್ಲಪ್ಪ ಅಂತ ಅಂದು ಅಳ್ತಾ 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 ಇರುವಾಗ ಒಂದು ಬೋಟ್ ಬರ್ತದೆ. ಅವ್ರು ನೋಡಿ ಫುಲ್ಲು ಖುಷಿಯಾಗಿ ಆ ಬೋಟ್ ನ ವ್ಯಕ್ತಿಗಳು ಬಂದು ಅವನ್ನ ಕರ್ಕೊಂಡು ಆ ಬೋಟ್ ನಲ್ಲಿ ಹತ್ಕೊಳ್ತಾರೆ. ಆಗ ಅವನಿಗೆ ಒಂದು ಖುಷಿ ಆಗ್ತದೆ, ನಾನು ಇಷ್ಟು ದಿನ ಪ್ರಯತ್ನ ಪಟ್ಟೆ, ಎಷ್ಟೊಂದು ನಾನು ಕೂಗಾಡ್ದೆ ಚೀರಾಡ್ದೆ, ಆದ್ರೆ ಗೊತ್ತಾಗಿಲ್ಲ, ಆದ್ರೆ ಇವತ್ತು ಹೆಂಗೆ ನೀವು ಬಂದ್ರಿ ಅಂತ ಅಂದಾಗ, ಇಲ್ಲ ನೀನ್ ಯಾವ್ದೋ ಒಂದು ಬೆಂಕಿ ಹಚ್ಚಿದ್ದೆಲ್ಲ, ಅದು ಹೊಗೆ ದೂರ ಮಟ್ಟ ಕಾಣ್ತಿತ್ತು, ಅದು ನೋಡಿ ನಾವು ಬಂದೆ ಅಂತ ಹೇಳ್ತಾರೆ. ನನ್ನ ಪ್ರೀತಿಯ ದೇವಜನೆ, ಯೆರೆಮೀಯ ಪ್ರವಾದನೆ ಗ್ರಂಥ 29ನೇ ಅಧ್ಯಾಯದ 11ನೇ ವಚನ ಹೀಗೆ ಹೇಳ್ತದೆ, ಅಲ್ಲ ಅಹಿತದ ಆಲೋಚನೆಗಳಲ್ಲ, ಹಿತದ ಆಲೋಚನೆಗಳೇ. ನನ್ನ ಪ್ರೀತಿಯ ದೇವಜನರೇ, ದೇವರು ನಿನ್ನ ಜೀವಿತದಲ್ಲಿ ಹಿತದ ಆಲೋಚನೆಯನ್ನು ಮಾಡಿದ್ದಾನೆ. ಯೆರೆಮೀಯ ಪ್ರವಾದನೆ ಹೇಳಿದಂತೆ ಆತನು ಹಿತದ ಆಲೋಚನೆಗಳನ್ನೇ ನಿನ್ನ ಜೀವಿತದಲ್ಲಿ ಮಾಡಿದ್ದಾನೆ, ಆ ಹಿತಗಳ ಆಲೋಚನೆ ಅಲ್ಲ. ಎಷ್ಟೋ ವೇಳೆ ದೇವರೇ ಯಾಕಪ್ಪ ನನ್ನ ಲೈಫ್ ನಲ್ಲಿ ಹಿಂಗಾಯ್ತು, ಯಾಕಪ್ಪ ನನ್ನ ಲೈಫ್ ನಲ್ಲಿ ನಿನ್ನ ಪರಲೋಕದ ಮಹಿಮೆ ಕಾಣ್ತಾ ಇಲ್ಲ, ನನಗೆ ಆಶೀರ್ವಾದಗಳು ಸಿಗ್ತಾ ಇಲ್ಲ ಅಂತ ನೀನು ಹೇಳ್ತಾ ಇದ್ರೆ, ದೇವರ ಪ್ರಸನ್ನತೆಗಾಗಿ ಕಾಯಿ. ಒಂದಿಲ್ಲ ಒಂದು ದಿನ ನಿಶ್ಚಿತವಾಗಿ ನಿನ್ನ ಜೀವಿತದಲ್ಲಿ ಶುಭ ಕೃಪೆಯು ಬಳಸಲು ಸಹಾಯವಾಗ್ತದೆ. ಹೀಗಾಗುವಂತೆ ದೇವರ ಈ ವಾಕ್ಯವನ್ನು ಆಶ್ರಯಿಸಲಿ. ಪ್ರಾರ್ಥನೆ ಮಾಡೋಣ. ಅಪ್ಪ, ಇವತ್ತು ಯಾರ್ಯಾರು ಕರೆದು ನನ್ನ ಜೀವಿತದಲ್ಲಿ ಯಾವಾಗ ಬೆಳಕು ಬರ್ತದೆ, ನನ್ನ ಜೀವಿತದಲ್ಲಿ ಯಾವಾಗ ಸಕ್ಸಸ್ಫುಲ್ ಕಾಣ್ತೇನೆ ಅಂತ ನಿರೀಕ್ಷಿಸುವಂತಿರುವಂತ ನಿನ್ನ ಮಕ್ಕಳನ್ನು ಕಾಯಿರಿಪ್ಪ. ಒಂದಿಲ್ಲ ಒಂದು ದಿನ ಅವ್ರ ಜೀವಿತದಲ್ಲಿ ಆಶೀರ್ವಾದದ ಬೆಳಕು ನೀನು ಸಹಿಸ್ತಿ ಎಂಬ ನಂಬಿಕೆಯಲ್ಲಿ ನಾನು ಪ್ರಾರ್ಥಿಸ್ತಾ ಇದ್ದೇನೆಪ್ಪ. ಆಶೀರ್ವದಿಸಿ, ಬಲಪಡಿಸಿ. ಎಲ್ಲ ಘನ ಮಾನ ಮಹಿಮೆಗಳು ನಿಮಗೆ ಸಲ್ಲ ಯೇಸುವಿನ ನಾಮದಲ್ಲಿ ಬೇಡ್ತೇನೆ. ಆಮೆನ್. ಪ್ರೈಸ್ ದಿ ಲಾರ್ಡ್.